ನಮಸ್ಕಾರ. ನಾನು ಮಾಧವಿ ಇಲಾಖೆ MTV ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲೆಕೆರೆ ಗ್ರಾಮದ ಜಗದಾರಾಧ್ಯ ಜಯಶಾಂತ ಲಿಂಗೇಶ್ವರ ಜಾಲಹಳ್ಳಿ ಮಠದಲ್ಲಿ ಧಾರ್ಮಿಕ ಪರ್ವ ಮಹೋತ್ಸವದ ನಿಮಿತ್ತವಾಗಿ ಉಚಿತ ಆಯುರ್ವೇದಿಕ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಓಂಕಾರ ಧ್ವಜಾರೋಹಣವನ್ನು ಮಡಿವಾಳೇಶ್ವರ ಶಿವಾಚಾರ್ಯರು ನೆರವೇರಿಸಿದ್ದರು. ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ತುಂಬಿಗೆಯವರ ಸಮ್ಮುಖದಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ಡಾಕ್ಟರ್ ಶಂಕರಗೌಡ ಕಲ್ಯಾಣರಾವ್ ದೇಶಮುಖ್ರವರ ನೇತೃತ್ವದಲ್ಲಿ ಹಲವಾರು ವೈದ್ಯರು ಭಾಗವಹಿಸಿದ್ದರು. ಸದರಿ ಕಾರ್ಯಕ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಜಯಶಾಂತ ಲಿಂಗೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ವಹಿಸಿದರು. ಸದರಿ ಸಮಾರಂಭದಲ್ಲಿ ಹಲವಾರು ಭಕ್ತರು ಮತ್ತು ಚಿಕಿತ್ಸರು ಹಾಗೂ ಸಿರಸಗಿ ಕಾಲೇಜಿನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. कर्पूर दीपं दर्शयामि आगमार्थं तु देवानां गमनार्थं सुरक्षतां कुरुभे घण्टारं रक्षाधरोपद्रवनाशनं परमेश्वरं करोमि। नमः शिवाय शान्ताय नमः सोमाय शम्भवे नमः शिवाय कल्याणाय पतये नमो नमः पदे नमस्कारं करोमि। मंगलम शिव विश्वपालाय मंगलम श्री विश्वराजाय मंगलम शिव विश्वपालाय मंगलम विश्वेशजाताय विश्वादिबीजाय विश्वेशजाताय विश्वादिबीजाय श्री विश्वराजाय मंगलम शिव विश्वपालाय मंगलम शरणुंजय मंगलम वरचंगलम गुरुरूपधाराय गुरुराजिराजाय गुरुरूपधाराय गुरुराजिराजाय परिपूर्णदेहाय मंगलम शिव विश्वपालाय मंगलम भवमूलभंगाय मंगलम शिव शिवलिंगसंगाय मंगलम भवमंगलाय शिवपिंडचूडाय भवमंगलाय शिवपिंडचूडाय कलियुगसेनाय मंगलम शिव विश्वपालाय मंगलम काशीपुरीशाय मंगलम कलिकाशीनाथेशाय मंगलम केशवहाराय पादप्रमोदाय केशवहाराय पादप्रमोदाय श्रीराधिमानाय मंगलम शिव विश्वपालाय मंगलम श्री विश्वराजाय मंगलम शिव विश्वपालाय मंगलम शिव विश्वपालाय मंगलम शिव विश्वपालाय मंगलम। हरः ओम यज्ञेन यज्ञमजन्तु देवाः साले धर्माणि प्रथमान्यासन् देहाकं महिमानः सततयत्र पूर्वे साध्यासन्तु देवाः ॐ योपां पुष्पं वेद पुष्पवान् प्रजावान् पशुमान् भवते चन्द्रमावानपं पुष्पं पुष्पवान् प्रजावान् पशुमान् भवते या एवं वेद योपामायुतनं वेद आयुतनवान् भवते इति गजपुष्पाञ्जलिं समर्पयामि। जय मङ्गलं जय नमः पार्वती शिवहर महादेव श्रीमद्जगद्गुरे पंचाचार्य महाराज की जय। जय शांतेश्वर श्री मठ के जय शांतेश्वर श्री मठ के विश्व शांति श्री मंदिर के हसिरो ध्वज जगदाभु शिरो जगद्गुरु ರೇವಣ ಪೋಚರದು ಪಾವನ ಧ್ವಜವನು ಹರಿಸೋಣ ಬನ್ನಿ ಜಯ ಶಾಂತೇಶ್ವರ ಶ್ರೀ ಮಠಕ್ಕೆ ಧರ್ಮ ಧ್ವಜವನು ಹರಿಸೋಣ ಬನ್ನಿ ಜಯ ಶಾಂತೇಶ್ವರ ಶ್ರೀ ಮಠಕ್ಕೆ ಜಯ ಶಾಂತೇಶ್ವರ
ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ಕೆಂಪು ಧ್ವಜದ ಬಾಳಿಗೆ ತಂಪು ಜಗದ್ಗುರು ಮಲ್ಲಾರಾಜರದು ಮಂಗಳ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ಧ್ವಜ ನಿಜವನ್ನು ತಿಳಿಸುವ ಜಗದ್ಗುರು ರಾಮರಾಜರದು ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ಶ್ವೇತ ಧ್ವಜವೆದು ಶಾಶ್ವತ ತತ್ವ ಜಗದ್ಗುರು ಪಂಡಿತರಾಜರದು ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ಹಳದಿ ಧ್ವಜವೆದು ಜ್ಞಾನ ಸಂದೇಶವು ಜಗದ್ಗುರು ವಿಶ್ವರಾಜರದು ವಿಶ್ವ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ವರ್ಣದ ಪಾವನ ಧ್ವಜವಿದು ಜಗದ್ಗುರು ಪಂಚಾಚಾರ್ಯರದು ವಿಶ್ವ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಧರ್ಮ ಶಾಂತೀಶ್ವರ ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ಜಗವೆನು ಬೆಳಗುವ ಪಾವನ ತಾಣಕ್ಕೆ ಜಗದೀಶ್ವರನು ನೆಲೆಸಿದ ತಾಣಕ್ಕೆ ಜಗದಾರಾಧ್ಯನ ದಿವ್ಯ ಸಂದೇಶವ ಜಗಕ್ಕೆಲ್ಲ ನೀಡುವ ಶ್ರೀಮಠಕ್ಕೆ ಧರ್ಮ ಧ್ವಜವನ್ನು ಹಾರಿಸೋಣ ಬನ್ನಿ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ಜಯ ಶಾಂತೀಶ್ವರ ಶ್ರೀಮಠಕ್ಕೆ ವಿಶ್ವ ಶಾಂತಿ ಶ್ರೀ ಮಂದಿರಕ್ಕೆ ಪಾರ್ವತೇಶ್ವರರ ಮಹಾದೇವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ महाराज की श्री जगदारत जयशांतलिंगेश्वर शिवाचार्य महाराज की काशी विश्वनाथ अन्नपूर्ण माता की मानव धर्म के धर्मचंद्र विश्व के जय मंगलम जय नमः पार्वती शिवर महादेव ಆರೋಗ್ಯ ಚಿಕಿತ್ಸಾ ಶಿಬಿರ ಈ ಒಂದು ಚಿಕಿತ್ಸಾ ಶಿಬಿರದಲ್ಲಿ ನಾವು ಇಲೆಕ್ಟ್ರೋ ಹೋಮಿಯೋಪತಿ ಅನ್ನೋ ಒಂದು ಹೊಸ ಒಂದು ವಿಜ್ಞಾನ ವೈದ್ಯಕೀಯ ವಿಜ್ಞಾನ ಅಂತ ಹೇಳ್ತೀವಿ. ಈ ಭಾರತದಲ್ಲಿ ಸಾಕಷ್ಟು ವೈದ್ಯಕೀಯ ಪದ್ಧತಿಗಳಿವೆ. ಅಲೋಪತಿ ಅದ, ಆಯುರ್ವೇದ ಅದ, ಹೋಮಿಯೋಪತಿ ಅದ, ಸಿದ್ಧ, ಈ ರೀತಿ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಇಲೆಕ್ಟ್ರೋ ಹೋಮಿಯೋಪತಿ ಅಂತಕ್ಕಂಥ ಒಂದು ಹೊಸ ಒಂದು ಪದ್ಧತಿ ಇಟಲಿ ದೇಶದಿಂದ ಬಂದಂತ ಒಂದು ಪದ್ಧತಿ. ಈಗ ಏನು ಹೋಮಿಯೋಪತಿ ಜರ್ಮನಿಂದ ಬಂತು, ಅದೇ ರೀತಿ ಈ ಒಂದು ಇಲೆಕ್ಟ್ರೋ ಹೋಮಿಯೋಪತಿ ಡಾಕ್ಟರ್ ಕೌಂಟ್ ಸೀಸರ್ ಮೆಟ್ಟಿ ಅನ್ನೋರು ಮೊದಲು ಅದನ್ನ ಅನ್ವೇಷಣೆ ಮಾಡಿ ಸಾಕಷ್ಟು ಜನಕ್ಕೆ ಚಿಕಿತ್ಸೆ ಮಾಡಿ ಈ ಪದ್ಧತಿಯನ್ನು ಒಂದು ವೈದ್ಯಕೀಯ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಎಬ್ಬಿಸ್ತಕ್ಕಂಥ ಒಂದು ಪದ್ಧತಿ. ಇದು 100% ಹರ್ಬಲ್ ಅಂದ್ರೆ ಔಷಧಿಯ ಗಿಡಗಳಿಂದ ತಯಾರಾದ ಔಷಧಿ ಪದ್ಧತಿ. ಅದು ಯಾವುದೇ ರೋಗ ಇರಬಹುದು,
ಅದು ಸಾಮಾನ್ಯ ರೋಗ ಇರ್ಬೋದು ಅಥವಾ ಕಠಿಣವಾದಂಥ ರೋಗ ಇರ್ಬೋದು, ಈ ಒಂದು ಗಿಡಮೂಲಿಕೆಯನ್ನ ನಾವು ಚಿಕಿತ್ಸಾ ಪಟ್ಟುಗಳನ್ನ ಕೊಡ್ತಕ್ಕಂಥ ಪದ್ಧತಿ ಅದ. ನಮ್ಮ ಆಯುರ್ವೇದಕ್ಕೆ ಏನಾಗ್ತದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕಷಾಯ ಕೊಡ್ತೀವಿ, ಚೂರ್ಣ ಕೊಡ್ತೀವಿ, ಅವೆಲ್ಲ ಈಗಿನ ಜನಕ್ಕೆ ಲೈಕ್ ಆಗ್ಬಾರ್ದು. ಆಯುರ್ವೇದ ಪದ್ಧತಿ ಒಂದು ಒಳ್ಳೆ ಪದ್ಧತಿ, ಆದ್ರೆ ನಮ್ಮ ಜನಕ್ಕೆ ಏನ್ ಬೇಕಾಗಿದೆ ಅಂದ್ರೆ ವಾಸನೆ ಇರಬಾರ್ದು, ವಿಷ ಇರಬಾರ್ದು, ಒಗರು ಇರಬಾರ್ದು ಅನ್ನೋ ಒಂದು ಪದ್ಧತಿ ರೂಢಿ ಮಾಡ್ಕೊಂಡ್ಬಿಟ್ಟಾರ. ಹೆಂಗಂದ್ರೆ ನುಂಗಿದ್ ಕೂಡ ಆರಾಮಾಗತ್ತೆ ಅನ್ನೋ ಒಂದು ಏನೈತಲ್ಲ ಜನಕ್ಕೆ ಒಂದು ಭಾವನೆ ಬಂದ್ಬಿಟ್ಟದ. ಆದ್ರ ನಮ್ಮ ಇಲೆಕ್ಟ್ರೋ ಹೋಮಿಯೋಪತಿ ಹೆಂಗದ ಅಂತಂದ್ರ ಯಾವ್ದು ವಾಸನೆ ಇರುದಿಲ್ಲ, ಯಾವ್ದು ಒಂದು ಟೇಸ್ಟು ಇರುದಿಲ್ಲ ಅಂತ ಒಂದು ಔಷಧಿಗಳು ಸಹಿತ ನಾವು ಇವತ್ತಿನ ದಿವಸ ಕೊಡ್ತೀವಿ. ಆದ್ರೆ ಇವತ್ತಿನ ದಿವಸ ನಾವು ಸಾಧ್ಯ ಆದಷ್ಟು ಈ ನೋವಿಗೆ ಸಂಬಂಧಪಟ್ಟಂತ ಇರ್ಬೋದು, ಸೊಂಟ ನೋವು ಇರ್ಬೋದು, ಮೊಣಕಾಲು ನೋವು ಇರ್ಬೋದು, ಬೇರೆ ಇನ್ನಿತರ ನೋವು ಇರ್ಬೋದು, ಅದನ್ನ ಬಿಟ್ಟು ಬೇರೆ ಬೇರೆ ಅಸಾಧ್ಯ ರೋಗಗಳು ಸಹಿತ ನಾವೊಂದು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಒಂದು ಎಲ್ಲ ವೈದ್ಯರ ತಂಡ ಇದೆ. ಬಿಜಾಪುರದ ಬಂದಂತ ಡಾಕ್ಟರ್ ಅರುಣ್ ನಿಗದಡಿ ಅವರು, ಮುರಳಿ ಸರ್, ಆಮೇಲೆ ನಮ್ಮ ಜಂಬಿಗಿ ಸರ್, ಮತ್ತೆ ಈ ಕಡೆ ನಮ್ಮ ಮಹೇಂದ್ರಕರ್ ಸರ್ ಇದಾರ, ಪೂಜಾರ್ ಸರ್ ಇದಾರ, ಹೊನ್ನೂರ್ ಸರ್ ಇದಾರ. ಹಂಗ ನಮ್ದೊಂದು ಏನಂತಲ್ಲ ಎಲೆಕ್ಟ್ರೋಮ ಪದ್ಧತಿ ಚಿಕಿತ್ಸಾ ಪದ್ಧತಿ ಅದ. ಸ್ವಲ್ಪ ಮುಂದೆ ಕಾರ್ಯಕ್ರಮ ಅದ, ಬಹಳ ಸರಳವಾದಂತ ಒಂದು ಚಿಕಿತ್ಸಾ ಪದ್ಧತಿ ಅದ. ಮುಂಜಾನೆ ಗುರುಗಳು ಮಾತಾಡ್ತಾ ಇದ್ರು, ಮೊಣಕಾಲು ನೋವು ಹೆಂಗ್ರಿ ಸರ್ ಅಂತ ಕೇಳಿದ್ರು. ಬಹಳ ಜನಕ್ಕೆ ಏನಂತಲ್ಲ ಮೊಣಕಾಲು ನೋವು ಅದ, ಸೊಂಟ ನೋವು ಅದ, ಕುತ್ತಿಗೆ ನೋವು ಅದ. ಆದ್ರೆ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ನಾವೇನ್ ಮಾಡ್ತೀವಿ, ಔಷಧಿಯ ಮುಖಾಂತರ ಅದೆಂತ ಸಮಸ್ಯೆ ಇರ್ಬೋದು, ಲಿಗಾಮೆಂಟ್ ಏರ್ ಇರ್ಬೋದು, ಔಷಧಿಯ ಮುಖಾಂತರ ನಾವು ಸರಿಪಡಿಸ್ತೇವೆ. ಆಮೇಲೆ ಮೊಣಕಾಲಲ್ಲಿ ಬರ್ತಕ್ಕಂಥ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಆಸ್ಟ್ರಿಯಲ್ ಆರ್ಥರೈಟಿಸ್ ಇರ್ಬೋದು, ಔಷಧಿಯ ಲೇಪನ ಮಾಡಬಹುದು ಅಥವಾ ಹೊಟ್ಟೆಯಲ್ಲಿ ತಗೊಳ್ಳಿಕ್ಕೆ ಔಷಧಿ ಕೊಡ್ಬೋದು. ಅಂತವನ್ನ ಔಷಧಿಯನ್ನು ಕೊಟ್ಟು ನಾವು ಗುಣಪಡಿಸ್ತೇವೆ. ಈ ಒಂದು ಔಷಧಿ ಪದ್ಧತಿ ಏನ್ ಮಾಡೋದು ಅಂತಂದ್ರ ರೋಗಕ್ಕೆ ಚಿಕಿತ್ಸೆ ಕೊಡ್ತದ. ನಾವೇನ್ ತಿಳ್ಕೊಳ್ತೇವೆ, ನೋವಿಗೆ ಅನ್ಕೊಂಡು ನೋವು ಚಿಕಿತ್ಸೆನ ನಾವು ಕೊಡ್ತೇವೆ, ಬಟ್ ನಾವು ನೋವಿಗೆ ಚಿಕಿತ್ಸೆ ಕೊಡೋದ್ರ ರೋಗಕ್ಕೆ ಚಿಕಿತ್ಸೆ ಕೊಡ್ತೇವೆ. ಯಾವಾಗ ರೋಗ ಗುಣಮುಖ ಆಗ್ತದೆ ಅವಾಗ ಏನಾಗ್ತದೆ ಅಂದ್ರೆ ನೋವು ತಾನ ಹೋಗ್ತದೆ. ಬಹಳ ಜನ ಕೇಳ್ತಾರೆ, ನೋವು ಕಡಿಮೆ ಮಾಡ್ಬಿಟ್ರಿ ಅಂತ ಹೇಳ್ತಾರ. ನೋವು ಕಡಿಮೆ ಮಾಡಕ್ ನಾವ್ ಏನಾರ ಒಂದು ಕರ್ಸ್ಕೋಬಹುದು, ಏನೋ ಮಾಡ್ಕೋಬಹುದು, ನೋವು ಕಮ್ಮಿ ಆಗ್ತದೆ. ಬಟ್ ಮೂಲ ಹೋಗುದಿಲ್ಲ, ಮೂಲ ಹೋಗುದಿಲ್ಲ. ಬೆಂಕಿ ಹಾರಿಸ್ಬಿಡ್ರಿ ಅಂತ, ಬೆಂಕಿ ಹಾರಿಸ್ಬೇಕು, ಒಳಗಿರ್ತಕ್ಕಂಥ ಬೆಂಕಿ ಹಾರಿಸ್ಬೇಕು ನಾವು. ಅವಾಗ ಆ ಹೊಗಿನೂ ಬಂದಾಗ್ತತಿ, ಬೆಂಕಿನೂ ಬರೋದಾಗ್ತದೆ. ಅದೇ ರೀತಿ ನಾವು ರೋಗದ ಮೂಲಕ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಇದನ್ನ ಸಾಧ್ಯವಾದಷ್ಟು ಎಷ್ಟು ಜನ ಉಪಯೋಗ ತಗೊಳ್ಬೋದು. ಮುಂದೆ ಅದರ ಅವಶ್ಯಕತೆ ಇದ್ರೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಸರ್ ಇದ್ದಾರೆ, ಇಲ್ಲಿ ನಿಮ್ಗೆ ಅದನ್ನ ಕಂಟಿನ್ಯೂ ಆಗಿ ಅದೇ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧಿಯನ್ನು ಕೊಟ್ಟು ನಿಮ್ಗೆ ಗುಣಪಡಿಸ್ತಾರ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಂಬಿಕೊಂಡು ನಮ್ಮ ಗುರುಗಳ ಆಶೀರ್ವಾದದಲ್ಲಿ ಕಲಿಕೆಯಲ್ಲಿ ನಮಗೆ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟ ಜಾಲರಿ ಡಾಕ್ಟರ್ ಒಂದು ಸತತ ಪ್ರಯತ್ನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗಿದೆ. ಸೊ ಹರ ಮುನಿದರೆ ಗುರು ಕಾಯವನ್ನು, ಗುರು ಮುನಿದರೆ ಏನು ಕಾಯೋದು ಅಂದರೆ ನಾವು ನಂಬಿರುವ ಧರ್ಮ ಕಾಯ್ತದೆ. ಅಂತ ಧರ್ಮದ ಏಳಿಗೆಗಾಗಿ ನಮ್ಮ ಗುರುಗಳು ಸತತವಾಗಿ ಈ ಧಾರ್ಮಿಕ ಪರ್ವ ಮಹಾಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಭಾಗವಹಿಸುವುದನ್ನು ನಾವೆಲ್ಲ ಅದೃಷ್ಟವಂತರಂತೆ ತಿಳ್ಕೋಬೇಕು. ಇದರ ಒಂದು ಯಶಸ್ವಿಯಾಗಿ ನಾನು ಪ್ರಾರ್ಥಿಸುತ್ತಾ ಅವರ ಆಶೀರ್ವಾದಕ್ಕೆ ನಾನು ಧನ್ಯವಾದ ತಿಳಿಸುತ್ತಾ ನನ್ನ ಮಾತನ್ನು. ಮೂಲ ವ್ಯಾಧಿ ಸಂಪೂರ್ಣ ನಾಶ ಆಗ್ತದೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಅಷ್ಟೇ ಯಾಕೆ ಡೈಲಿ ತ್ರಿಪುರ ಸಾಧನವನ್ನು ನೀವು ಬಿಟ್ಟು ಬಿಟ್ರೆ ಮೂಲ ವ್ಯಾಧಿ ಪತ್ತೆ ಇಲ್ಲಾರ್ದಂಗೆ ಹೋಗ್ತದೆ. ಆದ್ರೆ ನಮಗೆ ಯಾರೂ ಹೇಳಂಗಿಲ್ಲ, ಯಾಕೆ ನಾವು ಕೇಳತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ಲಾರ್ದ ಆ ಪರಿಸ್ಥಿತಿ ನಮಗೆ ಬಂದೈತಿ. ಅದಕ್ಕೆ ಆಯುರ್ವೇದಕ್ಕೆ ಯಾರು ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ. ಮೊದಲ 100 ವರ್ಷ ಆಯುಷ್ಯ ಬಾಳ್ತಿದ್ರಿ, ಏನಾದ್ರು ನೋಡ್ತೀವಿ 85, 90, 95, 100 ವರ್ಷ. ಈಗ ಸಾಟಿಗೆ ಲಗಾಟಿ 60 ವರ್ಷ ಬಾಳ ನಂತರ ಅವ ದೊಡ್ಡ ಪುಣ್ಯವಂತ ಅಂತ ಭಾವಿಸ್ತಾ ಇದ್ದೀವಿ. ಒಂದು ಸಂಜೀವಿನಿ ಅಂತ ಒಂದು ಔಷಧಿ ಸತ್ತ ಮನುಷ್ಯನನ್ನು ಬದುಕಿಸ್ತಕ್ಕಂಥ ಪವರ್ಫುಲ್ ಶಕ್ತಿ ಅದರಲ್ಲಿ ಯಾರು ನಮ್ಗೆ ಗೊತ್ತಿಲ್ಲ. ಅಂತ ಒಂದು ದಿವ್ಯವಾಗಿರ್ತಕ್ಕಂಥ ಔಷಧಿಯನ್ನ ಪರಿಚಯ ಮಾಡಿಸಲಿಕ್ಕೆ ನಮ್ಮ ಹುಬ್ಬಳ್ಳಿ ಆಶ್ರಮದ ಶ್ರೀಮಂತ
ಮತ್ತು ಅನೇಕ ಆಯುರ್ವೇದದಲ್ಲಿ ಪರಿಣತರಾಗಿರ್ತಕ್ಕಂತಹ ಡಾಕ್ಟರ್ಗಳು ಬಂದಿದ್ದಾರೆ. ಹೆಚ್ಚಾಗಿ ಅಲೋಪತಿಕ್ ಔಷಧವನ್ನು ತೆಗೆದುಕೊಳ್ಳೋದು ಕಡಿಮೆ ಮಾಡಿ ಆಯುರ್ವೇದಿಕ್ ಔಷಧಿಯ ಸಾಧನೆ ಇದೆ ಅಂದ್ರೆ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಮೊದಲ ನಮಗೆ ಈ ಹೆಸರು ಜನ ಮಾಡ್ತಿದ್ರು, ಈ ಅಂದಾಗ ಮೆಂತಿ ಹಿಟ್ಟು ಮಾಡ್ತಿದ್ರು. ಅವೆಲ್ಲ ಏನು ಅದೊಂದು ಮೆಡಿಸಿನ್ ಇದ್ದಾಗ. ಈಗ ನೋಡ್ರಿ ಎಷ್ಟೇ ಶುಗರ್ ಇರಲಿ, ಒಂದು ತಿಂಗಳ ಬಿಡದೆ ನೀವು ಮೆಂತೆ ಪುಡಿಯನ್ನ ತೆಗೆದುಕೊಳ್ಳ್ರಿ, ತಾನೇ ಡಿಕ್ರೀಸ್ ಆಗ್ತದೆ. ಶುಗರ್ ಅನ್ನೋದು ತಾನೇ ಇಳಿತಾ ಇದೆ. ನೀವು ಬೇಕಾದ್ರೆ ಕುಡಿಲಿಕ್ಕೆ ಕೊಡ್ರಿ, 2 ತಗೊಳ್ರಿ 3 ತಗೊಳ್ರಿ, ಡಿಕ್ರೀಸ್ ಆಗಂಗಿಲ್ಲ. ಅದೇ ಮೆಂತೆ ಸಾಧನೆ ಇದ್ರೆ ಡಿಕ್ರೀಸ್ ಆಗ. ಈಗ ಬಾಯಿಯಲ್ಲಿ ಮೊಡವೆಗಳಾಗ್ತವೆ 2 ಕಾರಣದಿಂದ. ಒಂದು ಅಲರ್ಜಿಯಾಗಿ, ಇನ್ನೊಂದು ಹೆಚ್ಚು ನೀರು ಸೇವನೆ ಮಾಡದೇ ಇರುವುದಿಲ್ಲ. ಎಲೋವೇರಾ ಅಂತ ನೀವೇನು ಅಂತಿರಲ್ಲ, ಹಿತ್ತಲ್ದಾಗ ಬೆಳಿತೀರಿ, ಅದೇನಂತಾರೆ ಎಲೋವೇರಾ ಅಂತ. ಆ ಲವಣಸರ ಸಾಧನೆ ಮಾಡಿ ಆ ಮೊಡವೆಗಳು ತನ್ನಿಂದಾನೇ ಹೋಗ್ತಾವ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಪರಿಚಯ ಮಾಡಲಿಕ್ಕೆ ಬಂದಿದ್ದಾರಲ್ಲ ಎಲ್ಲ ಡಾಕ್ಟರ್ಗಳಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಿ, ಆ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ತೊಂದರೆ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದ ಕೆಲವೊಂದು ಹಿತವಚನವನ್ನು ಹೇಳಿ ನಮ್ಮ ಹಿತವಚನವನ್ನು ಮಾತಾಡ್ತಾರೆ. Bank